When you talk about support from government, ಇದಕ್ಕೆ ಝೀರೋ ಸಪೋರ್ಟ್. ಎಸ್, ಖಂಡಿತ. ಯಾಕಂದರೆ ಇದು ನಾನು ಐ ಹ್ಯಾವ್ ಆಲ್ರೆಡಿ ಅಪ್ರೋಚ್ಡ್ ಸೋ ಮೆನಿ ಪೀಪಲ್ ಇನ್ ದ ಗವರ್ಮೆಂಟ್. ಅದಕ್ಕೆ ಅಫ್ಕೋರ್ಸ್ ಯಾರೋ ಬೇರೆ ಮಾಡಿರೋ ತಪ್ಪಿಗೆ ಆ್ಯತ್ಲೀಟ್ಸ್ ಸಫರ್ ಮಾಡ್ತಾ ಇದ್ದಾರೆ. ಇವಾಗ ಆ್ಯತ್ಲೀಟ್ಸು ಏನೋ ಹೆಸರು ಮಾಡಿ ಬಿಡ್ತಾ ಇದ್ದಾರೆ ಅಂದಾಗ ಗೌರ್ಮೆಂಟು ಅವ್ರು ಯಾರೋ ಮಾಡಿದ್ದಕ್ಕೆ ನಿಮಗೆ ಹೊಡ್ತಪ್ಪ ನಾವೇನು ಮಾಡೋಕ್ಕಾಗತ್ತೆ ಅಂದರೆ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡೋದು? ಸೆಲೆಕ್ಟಿವ್ ಮೆಂಬರ್ಸ್ ಓನ್ಲಿ ಗೆಟ್ ಟು ಬಿ ಸೆಲೆಕ್ಟೆಡ್. ಅಲ್ಲಿ ಬೇಕಾಗಿರೋರು ಅವ್ರಿಗೆ ಹೆಂಗೆ ಅವ್ರಿಗೆ ಎಲ್ಲಿಂದ ಇನ್ಫ್ಲೂಯೆನ್ಸ್ ಬರ್ತದೆಯೋ ಅವ್ರಿಗೆ ಮಾತ್ರ ಅಲ್ಲಿಗೆ ಆಪರ್ಚುನಿಟಿ ಸಿಗತ್ತೆ. ನೀವು ಗೋಲ್ಡ್ ಮೆಡಲ್ ಹೊಡೆದ್ರು ಅವ್ರಿಗೆ ನಿಮ್ಗೆ ಇದು ಬರೋ ಎಷ್ಟೊಂದು ಇನ್ಸಿಡೆಂಟ್ಗಳಿದೆ ಇದೇ ಥರ. ಇವಾಗ ಬಾಕ್ಸಿಂಗು ಅಷ್ಟೇ, ನೀವು ಬೆಂಗಳೂರಲ್ಲಿ ನೋಡಿದ್ರೆ ಒಂದು ಅಸೋಸಿಯೇಷನ್ 2 3 ಇದೆ. ಯಾರು ಅಂತ ಎಲ್ಲಿಗೆ ಹೋಗಾಡೋದೆ? ಅಲ್ಲಿಂದ ಇಲ್ಲಾಡಂಗಿಲ್ಲ, ಇಲ್ಲಿಂದ ಅಲ್ಲಾಡಂಗಿಲ್ಲ. ನಾನು ಅಸೋಸಿಯೇಷನ್ ಮೂಲಕ ಹೋಗೋದೇ ಇಲ್ಲ, ಯಾವುದೇ ಅಸೋಸಿಯೇಷನ್ ಮೂಲಕ ಹೋಗಲ್ಲ. ನಾನು ಇಂಡಿವಿಜುವಲಿ ಐ ಆಮ್ ರೆಪ್ರೆಸೆಂಟಿಂಗ್ ಮೈ ಕಂಟ್ರಿ ರಿಗಾರ್ಡ್ಲೆಸ್ ಅವ್ರು. ಯಾಕಂದರೆ ಆ್ಯತ್ಲೀಟ್ಗೆ ತುಂಬ ತೊಂದರೆ ಆಗುತ್ತೆ. ಇವಾಗ ಇಷ್ಟೆಲ್ಲ ನಾವು ಮಾಡ್ತಾ ಇದೀವಿ, ಇಷ್ಟೆಲ್ಲ ಎವಿಡೆನ್ಸ್ ಇದೆ, ಇದನ್ನೆಲ್ಲ ತೊಗೊಂಡೋಗಿ ನಾವು ಅಪ್ರೂವಲ್ ಕೊಟ್ಟು ಇದು ಮಾಡಿದ್ರು ನಮಗೆ ಸಪೋರ್ಟ್ ಸಿಗಲ್ಲ. ಯಾಕಂದರೆ ಇಟ್ ಇಸ್ ನಾಟ್ ರೆಕಗ್ನೈಸ್ಡ್ ಸ್ಪೋರ್ಟ್. ಯು ಹ್ಯಾವ್ ಟು ಗೋ ಥ್ರೂ ದಿಸ್. ಏನೂ ಮಾಡೋಕ್ಕಲ್ಲ, ಬೇರೆ ದಾರಿ ಇಲ್ಲ ಅನ್ನೋದು. ಎಸ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.